ಆದರೆ ವಿಜ್ಞಾನದ ಒಂದು ಪರಾಮರ್ಶೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಾ ಹೋದ್ರೆ ಮನಸ್ಸು ಬಹಳ ಚಂಚಲ ಆಗಿರುತ್ತೆ ಅನ್ನೋದು. ಅದನ್ನ ನಿಯಂತ್ರಣಕ್ಕೆ ಯಾವಾಗ ಚಾಲೆಂಜ್ ಜಾಸ್ತಿ ಇದ್ದು ಗೆಲ್ತಾನೋ ಆಗ ಫಲ ಜಾಸ್ತಿ ಅಲ್ವಾ. ಮತ್ತೆ ಆ ಸಮಯದಲ್ಲಿ ನಮಗೆ ಹೆಲ್ಪ್ ಜಾಸ್ತಿ ಇರುತ್ತೆ ದೇವತೆಗಳದ್ದು. ಯಾಕಂದ್ರೆ ಈ ಭಾವನೆ ಇದೆಯಲ್ಲ, ಒಂದು ಈ ಕಾಲದಲ್ಲಿ ಮಾಡಿದ್ರೆ ಸಿಕ್ಕಾಪಟ್ಟೆ ಫಲ ಇದೆ ಅನ್ನೋ ಒಂದು ಆ ಭಾವ ಇದೆಯಲ್ಲ, ಅದು ನಮ್ಮ ಮನಸ್ಸನ್ನು ಕೂಡಿಸುತ್ತೆ. ನಿಮ್ಗೆ ಗೊತ್ತಿಲ್ಲದೆ ನೀವು ಆ ಟೈಮಿಗೆ ಕೂತ್ರೆ ಯಾಕೋ ತುಂಬಾ ಒಳ್ಳೆ ರೀತಿಯಿಂದ ಅದರಲ್ಲಿ ಮನಸ್ಸು ತೊಡಗುತ್ತೆ. ಹಾಗೆ ತೊಡಗಬೇಕು ಅಂತಂದ್ರೆ ನಿಮ್ಮ ಹೊಟ್ಟೆ ಖಾಲಿ ಇರಬೇಕು. ಇದು ಮನೆಯಲ್ಲಿ ತುಂಬಿದ ಕೊಡನ್ನ ತಗೊಂಡು ಹೋಗಿ ಚೆಲ್ಬಿಡ್ತೀವಿ, ಇದು ಸರಿ ಹೋಯ್ತು. ನದಿಗಳು, ಸಮುದ್ರ, ಈಗ ಏನ್ ಗೊತ್ತಾ, ಪ್ರಾಕೃತಿಕವಾದ ಸೆಲೆ ಎಲ್ಲಿರುತ್ತೆ ಆಗ ಈ ಕೂಡಿಟ್ಟಾಗ ಏನಾಗುತ್ತೆ ಗೊತ್ತಾ, ಅದಕ್ಕೊಂದು ಸೀಮಿತ ಜಾಗ ಇದೆ, ಆಕಾರ ಇದೆ, ಸೀಮಿತ, ಇಷ್ಟೇ ಜಾಗ. ಅದನ್ನ ಅಕ್ವೈರ್ ಮಾಡೋದು ಸುಲಭ. ಆದ್ರೆ ಈ ನದಿ ಸಮುದ್ರಗಳು ಅದು ಹರಿಯುವವುಗಳಾದ್ರಿಂದಾಗಿ, ಅಥವಾ ಬಾವಿ ಅದರಲ್ಲಿ ಒಳಗೆ ಒಸರಿರುತ್ತೆ, ಭೂಮಿಯ ಆಳದಲ್ಲಿ ಅದಕ್ಕೊಂದು ಚಲನೆ ಇದೆ ಒಳಗಿನಿಂದ. ಅದಕ್ಕೋಸ್ಕರನೇ ನಮ್ಮಲ್ಲಿ ತೆಗೆದಿಟ್ಟ ನೀರು ಅಂತ ಹಿಂದೆ ಬಳಸ್ತಿರ್ಲಿಲ್ಲ, ಫ್ರೆಶ್ ಬೇಕು ಅಂತ. ಈಗ ನಮ್ಗೆ ಅದು ಅರ್ಥ ಆಗೋದು ಕಷ್ಟ ಬಿಡಿ, ಯಾಕಂದ್ರೆ ನಾವು ಎಲ್ಲರೂ ಟ್ಯಾಂಕ್ಗಳಲ್ಲೇ ಬೆಳೆದವ್ರು. ತೀರ್ಥ ಅನ್ನೋದನ್ನ ನಾವು ದೇವಸ್ಥಾನದಲ್ಲಿ ತಗೋತೀವಿ, ಅದರಲ್ಲಿ ಕರ್ಪೂರ ಯಾಕೆ ಹಾಕ್ತಾರೆ? ಇವತ್ತು ಬಳಸುವಂಥದ್ದು ಕರ್ಪೂರವೇ ಆಗಿರಲ್ಲ, ಅದು ಪೆಟ್ರೋಲಿಯಂ ಪ್ರಾಡಕ್ಟ್. ಶುದ್ಧವಾದ ಪಚ್ಚ ಕರ್ಪೂರ ಅನ್ನೋದು ಒಂದು ಮರದ ಗೋಂದು. ಅದು ಸಾಮಾನ್ಯ ನಮಗೆ ಅಫಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮತ್ತು ತೀರ ಉತ್ತರ ಭಾರತದ ಕೆಲವು ಪ್ರದೇಶಗಳಲ್ಲಿ ಕರ್ಪೂರದ ಗಿಡ, ಅದರಲ್ಲಿ ಈ ರಬ್ಬರ್ ಬಂದ ಹಾಗೆ ಸಿಗುವಂತ ಒಂದು ಗೋಂದು. ಈಗ ನೋಡಿ, ಆಯುರ್ವೇದದಲ್ಲಿ ನಿಮಗೆ ತಲೆನೋವು ಅಥವಾ ಇಂಥದ್ದು ಏನೇ ಆದ್ರೂ ಅವ್ರಿಗೆ ಬಳಸುವ ಏನೇ ಬಾಂಬುಗಳಿದೆ, ಅದು ಜಂಡು ಬಾಂಬ್ ಇರ್ಬೋದು, ಅಮೃತಾಂಜನ್ ಏನೇ ಇದ್ರು, ಅದರಲ್ಲಿ ಪ್ರಧಾನವಾದ ಬಳಕೆ ಕರ್ಪೂರ. ಆದರೆ ವಿಜ್ಞಾನದ ಒಂದು ಪರಾಮರ್ಶೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಾ ಹೋದ್ರೆ ಮನಸ್ಸು ಬಹಳ ಚಂಚಲ ಆಗಿರುತ್ತೆ ಅನ್ನೋದು. ಅದನ್ನ ನಿಯಂತ್ರಣಕ್ಕೆ ಯಾವಾಗ ಚಾಲೆಂಜ್ ಜಾಸ್ತಿ ಇದ್ದು ಗೆಲ್ತಾನೋ ಆಗ ಫಲ ಜಾಸ್ತಿ ಅಲ್ವಾ. ಮತ್ತೆ ಆ ಸಮಯದಲ್ಲಿ ನಮಗೆ ಹೆಲ್ಪ್ ಜಾಸ್ತಿ ಇರುತ್ತೆ ದೇವತೆಗಳದ್ದು. ಯಾಕಂದ್ರೆ ಈ ಭಾವನೆ ಇದೆಯಲ್ಲ, ಒಂದು ಈ ಕಾಲದಲ್ಲಿ ಮಾಡಿದ್ರೆ ಸಿಕ್ಕಾಪಟ್ಟೆ ಫಲ ಇದೆ ಅನ್ನೋ ಒಂದು ಆ ಭಾವ ಇದೆಯಲ್ಲ, ಅದು ನಮ್ಮ ಮನಸ್ಸನ್ನು ಕೂಡಿಸುತ್ತೆ. ನಿಮ್ಗೆ ಗೊತ್ತಿಲ್ಲದೆ ನೀವು ಆ ಟೈಮಿಗೆ ಕೂತ್ರೆ ಯಾಕೋ ತುಂಬ ಒಳ್ಳೆ ರೀತಿಯಿಂದ ಅದರಲ್ಲಿ ಮನಸ್ಸು ತೊಡಗುತ್ತೆ. ಹಾಗೆ ತೊಡಗಬೇಕು ಅಂತಂದರೆ ನಿಮ್ಮ ಹೊಟ್ಟೆ ಖಾಲಿ ಇರಬೇಕು, ಇಲ್ಲಾಂದರೆ ತಲೆ ಖಾಲಿ ಆಗುತ್ತೆ. ಹೊಟ್ಟೆ ತುಂಬಿದ್ರೆ ನಿದ್ದೆ ಬರುತ್ತೆ ಅಷ್ಟೇ, ಅದೇ ತೂಕಡಿಕೆ ಬರುತ್ತೆ, ತಲೆ ಖಾಲಿ ಆಗುತ್ತೆ. 9 ಗಂಟೆಗಿಂತ ಮುಂಚೆ ಅವ್ರು ಊಟ ಮಾಡಬಾರ್ದು ಅಂತ ಹೇಳಲಿಲ್ಲ. ಅಂದರೆ ಇಡೀ ದಿವಸ ಉಪವಾಸ ಅಂತಲ್ಲ, ಏಕಾದಶಿ ಥರ ಅಲ್ಲ, ಒಂದು ಪರ್ಟಿಕ್ಯುಲರ್ ಟೈಮ್ 9 ಗಂಟೆ ಪೂರ್ವದಲ್ಲಿ ನಮ್ಮ ಆಹಾರ ತಿಂದು ಮುಗಿದಿರಬೇಕು. ಯಾಕೆಂದರೆ 4 ಗಂಟೆ ಅದು ಒಳಗಿಂದ ಜೀರ್ಣ ಪ್ರಕ್ರಿಯೆ, ಇನ್ನು 4 ಗಂಟೆ ಒಳಗೆ ಅದು ದೇಹದಿಂದ ಮಲವಾಗಿ ಹೊರಗೆ ಹೋಗಬೇಕು. ಹೋದರೆ ಆವಾಗ ನಮ್ಮ ದೇಹದಲ್ಲಿ ಆ ಜಪಾನುಷ್ಠಾನ ಇತ್ಯಾದಿಗಳಿಗೆ ಬೇಕಿರುವಂತಹ ಒಂದು ಏಕಾಗ್ರತೆಗೆ ಬೇಕಾದ ದೈಹಿಕ ಸಿದ್ಧತೆ ಆಗಿರುತ್ತೆ. ಮೆಡಿಟೇಷನ್ಗೆ ಒಂದು ಪವರ್ ಸಿಗುತ್ತೆ. ಇನ್ನೊಂದು ಸೂಕ್ಷ್ಮವಾಗಿ ಇದು ಇನ್ನೊಮ್ಮೆ ನಾನು ಮತ್ತೆ ಒತ್ತಿ ಹೇಳಬೇಕಾದದ್ದು, ತಿಂದರೆ ಸಾಯಲ್ಲ ಅಂತ ಟೌನ್ ಹಾಲ್ ಮುಂದೆ ಕೂತ್ಕೊಂಡೆಲ್ಲ ಬಾರಿಸ್ತಾ ಇರ್ತಾರೆ. ನೀವು ತಿನ್ಲಿಕ್ಕೆ ಹುಟ್ಟಿದವರು ತಿನ್ಸಾಯಿರಿ ಅಂತ ಹೇಳಬೇಕಷ್ಟೆ, ಏನು ಮಾಡಲಿಕ್ಕಿಲ್ಲ. ಆದರೆ ತಿಂದರೆ ಸಾಯ್ತಾರೆ ಅಂತ ಹೇಳಲಿಲ್ಲ. ಆದರೆ ತಿನ್ನುವ ಪದಾರ್ಥದಲ್ಲಿ ಮಾನಸಿಕ ಸ್ಥಿಮಿತತೆಯನ್ನು ಕಳೆಯುವಂತಹ ಒಂದು ಬೆಳಕಿನ ವಿಷ ಅದು ಪದಾರ್ಥಗಳಲ್ಲಿದೆ. ಅದು ನಿಮಗೆ ಹೊರಗಡೆ ಯಾವ ಸೈನ್ಸಿಗೂ ಕಾಣುವ ವಿಷ ಅಲ್ಲ, ಮಾನಸಿಕ ಅಸ್ಥಿರ, ಇಷ್ಟು ಹೇಳ್ಬೋದು. ಮಾನಸಿಕ ಅಸ್ಥಿರತೆಗೆ ಕಾರಣವಾಗುವಂತಹ, ಯಾಕೆಂದರೆ ಬೆಳಕಿನ ವಕ್ರೀಭವನ ಅನ್ನೋದು ವಿಷವನ್ನು ಉತ್ಪತ್ತಿ ಮಾಡುತ್ತೆ ಅನ್ನೋದನ್ನು ನಾವು ಒಪ್ತೀವಿ ತಾನೆ. ಹೌದು, ಸೈನ್ಸ್ ಒಪ್ಪುತ್ತೆ. ಹಾಗಾಗಿ ಸೂರ್ಯನ ಕಿರಣಗಳು ಅಥವಾ ಚಂದ್ರನ ಕಿರಣಗಳು ಗ್ರಹಣ ಕಾಲದಲ್ಲಿ ತನ್ನ ನೇರವಾದ ಪಥವನ್ನು ಕಳಚಿಕೊಂಡು ಬೇರೆ ರೀತಿಯಿಂದ ಚಲಿಸುವುದರಿಂದ ಆ ಪದಾರ್ಥದ ಮೇಲೆ ಬೇರೆ ಏನೋ ಒಂದು ಪರಿಣಾಮ ಉಂಟಾಗುತ್ತೆ. ಆ ಕಾಲದ ಪದಾರ್ಥವನ್ನು ಅದಕ್ಕೋಸ್ಕರ ಉಪಯೋಗಿಸಬಾರದು ಅಂತ ಇದಿಷ್ಟು ಶಾಸ್ತ್ರೀಯವಾದ ಕಾರಣ ಆಯಿತು. ಮತ್ತು ಅದು ಕಾಲ ಅತ್ಯಂತ ಉತ್ತಮವಾದದ್ದಾದ್ರಿಂದ ಅದನ್ನು ನಾವು ಬಿಡ್ಲಿಕ್ಕೆ ಬರಲ್ಲ ಅನ್ನೋದಕ್ಕೋಸ್ಕರ ಋಷಿಗಳು ಬಹಳ ದೂರದ ತನಕ ಹುಡ್ಕೊಂಡು ಹೋಗ್ತಿದ್ರು ಅಂತ. ಸಿದ್ಧಿ ಆಗುತ್ತೆ ಇತ್ಯಾದಿಗಳು. ಅವರು ಅದು ಅನುಭವಿಸೋದನಿಗೆ ಖುಷಿ ಆಗುತ್ತೆ. ಈ ಹೊರಗಿನವ್ರಿಗೆ ಒಂದು ಸರ್ತಿಯೂ ಅಂಥದ್ದು ಮಾಡಿ ನೋಡೇ ಇಲ್ಲ, ಅದರಿಂದಾಗಿ ಅದ್ರ ಬಗ್ಗೆ ಯದ್ವಾ ತದ್ವಾ ಬಾಯಿಗೆ ಬಂದಾಗ ಮಾತಾಡ್ಬೋದು. ಅದೇನು ಅವರೇ ಕಳ್ಕೊಳ್ಳೋದು ಹೊರತು ಗ್ರಹಣಕ್ಕೇನು ಲಾಸ್ ಇಲ್ಲ, ಶಾಸ್ತ್ರಕ್ಕೇನು ಲಾಸ್ ಇಲ್ಲ. ಇನ್ನು ಬರುವ ಪ್ರಶ್ನೆ ಏನು ಅಂದರೆ, ನೀರನ್ನು ಚಲಿಸ್ತೀರಿ, ತುಪ್ಪವನ್ನು ಚಲಿಸಲ್ಲ, ಎರಡಕ್ಕೂ ಒಂದೇ ಥರ ಅಲ್ವಾ? ಎರಡೂ ದ್ರವ್ಯನೇ.
ಎರಡರ ಮೇಲೂ ಅದೇ ಚಂದ್ರನ ಛಾಯೆನೇ ಅದೇ ಬೀಳುತ್ತೆ. ಗ್ರಹಣದ ಎಲ್ಲ ಅಂಶಗಳು ಎರಡಕ್ಕೂ ಸಮಾನ. ಅವರಿಗೆ ಎಷ್ಟು ಅಂದರೆ ಕಾಮನ್ ಸೆನ್ಸ್ ಹೇಳೋದು ನಾನು, ಒಂದು ತುಪ್ಪ ತಯಾರಾಗಲಿಕ್ಕೆ ಮಿನಿಮಮ್ ಒಂದು 6 ರಿಂದ 8 ತಿಂಗಳು ಬೇಕು, ಸರಿಯಾದ ರೀತಿಯಲ್ಲಿ ತುಪ್ಪ ತಯಾರು ಮಾಡೋದು ಹೌದಾಗಿದ್ದರೆ. ಯಾಕೆಂದರೆ ಹಸುಗಳ ಹಾಲನ್ನು ನಾವು ಸಂಗ್ರಹ ಮಾಡಿ, ಈಗಾದರೆ ನಮಗೆ ಡೈರಿಯಲ್ಲಿ ಹೀಗೆ ಕೇಳಿದ ತಕ್ಷಣ ಸಿಗುತ್ತೆ ಅಂತ ನಾವು ಅದನ್ನು ಅಷ್ಟು ಅನಾಯಾಸವಾಗಿ ಮಾತಾಡ್ತೀವಿ. ಹಾಂ, ಆದರೆ ನಿಜವಾಗಿ ಒಂದು ಮನೆಯಲ್ಲಿ 1-2 ಹಸು ಇದ್ದರೆ ಆ ಹಸುವಿನ ಹಾಲನ್ನು ಅವನು ತಿಂಗಳಾನುಗಟ್ಟಲೆ ಕರೆದು ಪ್ರತಿ ಸರ್ತು ಅದರ ಮೇಲಿನ ಕೆನೆ ತೆಗೆದಿಟ್ಟಿಟ್ಟು ಅದನ್ನು ಹೆಪ್ಪಾಕಿ ಅದರ ಮೊಸರು ಮಾಡಿ ಬೆಣ್ಣೆ ತೆಗೆದು ತುಪ್ಪ ಮಾಡಬೇಕು. ಮತ್ತು ಕೆಲವು ಪದಾರ್ಥಗಳಿಗೆ ಶಾಸ್ತ್ರೀಯವಾಗಿ ಕೆಲವು ಅಂಶಗಳನ್ನು ಹೇಳಿದ್ದಾರೆ, ಅದು ಯಾವ ಕಾರಣಕ್ಕೂ ಕೂಡ ಮೈಲಿಗೆ ಆಗಲ್ಲ ಅಂತ. ಈ ತುಪ್ಪ, ಎಣ್ಣೆ ಅಥವಾ ಇಂಥ ಮುಖ್ಯವಾದ ಕೆಲವು ಪದಾರ್ಥಗಳು, ಬೆಣ್ಣೆ ಇತ್ಯಾದಿಗಳು, ಅವುಗಳಲ್ಲಿ ಮೈಲಿಗೆಲ್ಲ. ಅದಕ್ಕೋಸ್ಕರ ಅವರು ಅದನ್ನು ನೀರಲ್ಲಿಟ್ಟು ಅಥವಾ ಇನ್ನೇನೋ ಒಂದು ಪದಾರ್ಥದಲ್ಲಿ ಹಾಕಿ, ಏನು ದರ್ಭೆಯೋ ಇನ್ನೇನಾದರೂ ಹಾಕಿ ಅದನ್ನು ಉಳಿಸ್ಕೊಳ್ಳೋದು, ಗರಿಕೆಯೋ ಇನ್ನೇನೋ ಹಾಕಿ ಉಳಿಸ್ಕೋತಾರೆ. ನೀರು ನಿಮಗೆ ಮತ್ತೆ ಹೊಸದಾಗಿ ತಂದ್ಕೋಬೋದು 2 ನಿಮಿಷದಲ್ಲಿ. ಅಂದರೆ ಈಗ ನಮಗೆ ಈ ಪೇಟೆ ಬಂದ ಮೇಲೆ ನೀರಿನ, ಈಗ ನೋಡಿ ಅವರು ಹಲ್ಲುಜ್ಜುವಾಗ 1 ದಿವಸ ನೆನಪಾಗಲ್ಲ ನೀರು ಹಾಳಾಗುತ್ತೆ ಅಂತ. ಅವರ ಹಲ್ಲು ಉಜ್ಜು ಮುಗಿಯೋ ತನಕ ಆ ನೀರು ಹೋಗ್ತಾನೆ ಇರಬೇಕು. ಇದು ಒಂದು ಕಡೆ ಅಲ್ಲ, ಸ್ನಾನಕ್ಕೆ ಹೋದಾಗ ಮೈ ಮೇಲೆ ನೀರು ಬೀಳ್ತಾನೆ ಇರುತ್ತೆ. ಅರ್ಧ ಗಂಟೆ ಸ್ನಾನ ಮಾಡಿದರೂ ಅವ್ರಿಗೆ ಆಗ ಈ ಪ್ರಶ್ನೆ ಬರಲ್ಲ. ಆದರೆ ಇಲ್ಲಿ ಪಾಪ ತಂಬಿಗೆ ನೀರು ತೆಗೆದಿಡಪ್ಪ, ಹೊಸ ನೀರು ತಗೋ. ಇನ್ನೂ ಒಂದು ಕಾರಣ ಇದೆ, ನೀರಿನಲ್ಲಿ ಅದು ಒಂಥರ ಸೂಪರ್ ಕಂಪ್ಯೂಟರ್, ಅದು ಅಬ್ಸರ್ವ್ ಮಾಡೋದು ಜಾಸ್ತಿ. ಸೂರ್ಯನ ಅಥವಾ ಚಂದ್ರನ ಕಿರಣಗಳಲ್ಲಿರುವ ಯಾವುದೇ ಥರದ ಬ್ಯಾಡ್ ಎನರ್ಜಿಯನ್ನು ಅಥವಾ ಆ ಕಾಲದ ವಿಷದ ಸ್ವತ್ತನ್ನು ನೀರು ಸಂಗ್ರಹಿಸುವಷ್ಟು ವೇಗವಾಗಿ. ಅದಕ್ಕೆ ನೋಡಿ, ಶಾಪ ಕೊಡುವಾಗ ನೀರಲ್ಲಿ ಶಾಪ ಕೊಡೋದು, ಯಾರು ತುಪ್ಪದಲ್ಲಿ ಕೊಡಲ್ಲ. ಭಾಳ ಪವಿತ್ರ ಅಥವಾ ಹೆಚ್ಚು ಬೆಲೆ ಬಾಳುವಂಥದ್ದು ಅಂತೇಳಿ ತುಪ್ಪವನ್ನು ಹಾಕಿ ನಾನು ಶಾಪ ಕೊಡ್ತೇನೆ ಅಂತ ಹೇಳೋದಿದೆಯಾ? ನೀರಿನ ಶಾಪ ಯಾಕೆ ಕೊಡ್ತಾರೆ ಅಂದರೆ, ನೀರಿನಲ್ಲಿ ನೀವು ಅದರ ಸೂಕ್ಷ್ಮದರ್ಶಿಕೆಗಳಲ್ಲಿ ಅದರ ಬಗ್ಗೆ ಅನೇಕ ಪ್ರಯೋಗಗಳನ್ನಾಗಿದ್ದನ್ನು ನೋಡ್ಬೋದು. ಅದು ಬಹಳ ಬೇಗ ಅದರದ್ದೊಂದು ಪಾಸಿಟಿವ್ ಎನರ್ಜಿಯನ್ನು ಗ್ರ್ಯಾಬ್ ಮಾಡುತ್ತೆ ಬೇಗ. ಎರಡನ್ನೂ, ನೆಗೆಟಿವ್ ಅನ್ನೂ ಬೇಗ ತಗೊಳ್ಳುತ್ತೆ. ನೆಗೆಟಿವ್, ಅದಕ್ಕೆ ಅಭಿಮಂತ್ರಣೆ ಹೇಳೋದು. ಅಭಿಮಂತ್ರಣೆ ಮಾಡಿದ್ದನ್ನ ಅವನ ನೆಗೆಟಿವ್ ಫೋರ್ಸ್ ಅನ್ನು ತೆಗಿಲಿಕ್ಕೆ ಇದರಲ್ಲಿ ಮತ್ತೆ ಪಾಸಿಟಿವ್ ಹಾಕಬೇಕು. ಅವನು ಕೂಡ ನೆಗೆಟಿವ್ ಕೊಟ್ಟದ್ದು ಜಪ ಮಾಡಿಯೇ. ಅವನಿಗೆ ಏನೋ ನೀರು ಕುಡಿಸ್ತಾನಲ್ಲ ಯಾರೋ ಒಬ್ಬನಿಗೆ, ಅವನಿಗೆ ಆ ನೆಗೆಟಿವ್ ಫೋರ್ಸ್ ಅನ್ನೇ ಅದು ಅವನ ದೇಹ ಹಾಳಾಯಿತು. ಮತ್ತೆ ಸರಿ ಮಾಡಬೇಕು ಅಂತ ಅದಕ್ಕಿಂತ ಹೆಚ್ಚು ಅಭಿಮಂತ್ರಣ ಪಾಸಿಟಿವ್ ಅದನ್ನು ಮಂತ್ರಶಕ್ತಿಯನ್ನು ತುಂಬಿ ಅವನಿಗೆ ಕೊಟ್ಟರೆ ಅದು ಮತ್ತೆ ಪರಿಹಾರ ಆಗುತ್ತೆ. ಹಾಗಾಗಿ ನೀರು ಅನ್ನೋದು ಯಾಕೆ ಚೆಲ್ತಾರೆ ಅಂದರೆ, ಅದರಲ್ಲಿ ಬೇಡವಾದ ಶಕ್ತಿಯನ್ನು ಎಳೆಯುವ ಶಕ್ತಿ ಜಾಸ್ತಿ. ಮತ್ತು ಆ ಗ್ರಹಣ ಕಾಲದಲ್ಲಿ ರಾಕ್ಷಸರ ಪ್ರವೃತ್ತಿ ಜಾಸ್ತಿ. ಅದು ನೀರಿನಲ್ಲಿ ಕೂತು ತನ್ನ ಕಾರ್ಯಭಾರ ಮಾಡೋದು ಹೆಚ್ಚು. ಇದು ಮನೆಯಲ್ಲಿ ತುಂಬಿದ ಕೊಡವನ್ನು ತೊಗೊಂಡು ಹೋಗಿ ಚೆಲ್ಬಿಡ್ತೀವಿ, ಇದು ಸರಿ ಹೋಯ್ತು. ನದಿಗಳು, ಸಮುದ್ರ, ಒಳ್ಳೆಯ ಪ್ರಶ್ನೆ. ಈಗ ಏನು ಗೊತ್ತಾ, ಪ್ರಾಕೃತಿಕವಾದ ಸೆಲೆ ಎಲ್ಲಿರುತ್ತೆ ಆಗ ಈ ಕೂಡಿಟ್ಟಾಗ ಏನಾಗುತ್ತೆ ಗೊತ್ತಾ, ಅದಕ್ಕೊಂದು ಸೀಮಿತ ಜಾಗ ಇದೆ, ಆಕಾರ ಇದೆ, ಸೀಮಿತ, ಇಷ್ಟೇ ಜಾಗ. ಅದನ್ನು ಅಕ್ವೈರ್ ಮಾಡೋದು ಸುಲಭ. ಆದರೆ ಈ ನದಿ ಸಮುದ್ರಗಳು ಅದು ಹರಿಯುವವುಗಳಾದ್ರಿಂದಾಗಿ, ಅಥವಾ ಬಾವಿ ಅದರಲ್ಲಿ ಒಳಗೆ ಒಸರಿರುತ್ತೆ, ಭೂಮಿಯ ಆಳದಲ್ಲಿ ಅದಕ್ಕೊಂದು ಚಲನೆ ಇದೆ ಒಳಗಿನಿಂದ. ಅದಕ್ಕೋಸ್ಕರನೇ ನಮ್ಮಲ್ಲಿ ತೆಗೆದಿಟ್ಟ ನೀರು ಅಂತ ಹಿಂದೆ ಬಳಸ್ತಿರ್ಲಿಲ್ಲ, ಫ್ರೆಶ್ ಬೇಕು ಅಂತ. ಈಗ ನಮ್ಗೆ ಅದು ಅರ್ಥ ಆಗೋದು ಕಷ್ಟ ಬಿಡಿ, ಯಾಕಂದರೆ ನಾವು ಎಲ್ಲರೂ ಟ್ಯಾಂಕ್ಗಳಲ್ಲೇ ಬೆಳೆದವ್ರು ನಾವು. ಅದರಿಂದ ನಾವು ಇದನ್ನು ಹೇಳಿದ್ರು, ಹಾಗಾದ್ರೆ ಟ್ಯಾಂಕನ್ನು ಚಲಿಸ್ತೀರಾ ಅಂತ ಮತ್ತೆ ಪ್ರಶ್ನೆ ಕೇಳಬೇಕು. ಅಲ್ಲ, ಹಿಂದಿನ ಕಾಲದವರು ಇವತ್ತು ಬೆಳಗ್ಗೆ ಪೂಜೆಗಂತ ನೀರು ತೊಗೊಂಡು ಬಂದರೆ ಪೂಜೆ ಆದಮೇಲೆ ಅದೇ ನೀರನ್ನು ಊಟಕ್ಕೆ ಇಟ್ಕೊಳ್ಳೋರು, ಸಂಜೆಗೆ ಮತ್ತೆ ಒಂದು ಸ್ವಲ್ಪ ಅದನ್ನೇ ಬಳಸೋರು, ಮತ್ತು ನಾಳೆಗೆ ಬೆಳಗ್ಗೆ ಮತ್ತೆ ನೀರು ತರಬೇಕು. ಅದೇ ಅವತ್ತಿಗೆ ಖಾಲಿ ಸ್ಟಾಕ್ ಎಲ್ಲ ಇಡುವ ಕ್ರಮ. ಅದರಿಂದಾಗಿ ಅವ್ರಿಗೆ ಬೇಗ ಅರ್ಥ ಆಗುತ್ತೆ, ನಮ್ಗೆ ಈಗ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಜೀವನದ ಪದ್ಧತಿ ಬೇರೆ ಆಗ್ಬಿಟ್ಟಿದೆ ಇವತ್ತು. ನೀವು ಹಾಗಾದರೆ ಟ್ಯಾಂಕನ್ನು ಚೆಲ್ಲಿಸ್ಬೇಕಾ ಅಂತ ಕೇಳ್ತೀರಿ. ಈಗ ನಮ್ಮ ನೀರಿನ ಆಸರೇ ಅದು, ಆದ್ರಿಂದಾಗಿ ನಾವು ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಹೊರಗಡೆ ನಮಗೋಸ್ಕರ ಅಂತ ತೆಗೆದಿಟ್ಟ ಪದಾರ್ಥವನ್ನು ತೆಗೆದು ಮತ್ತೆ ಬೇರೆ ಪದಾರ್ಥ. ನದಿ ಸಮುದ್ರಾದಿಗಳಲ್ಲಿ ಯಾವತ್ತೂ ಕೂಡ ಈ ದುಷ್ಟ ಶಕ್ತಿಗಳ ಸಂಕ್ರಾಂತ ಆಗಿ ಉಳಿಯುವುದಿಲ್ಲ. ಅದು ಅದರ ಫೋರ್ಸು ಹರಿಯುತ್ತೆ. ಮತ್ತೇನು ಗೊತ್ತಾ, ಹರಿಯುವ ನದಿ ಅದು ಜೀವ. ಅಲ್ಲಿ ನದ್ಯಾಭಿಮಾನಿ ದೇವತೆಗಳು ಇನ್ನೂ ಜಾಗೃತವಾಗಿ ಇರ್ತಾರೆ ನದಿಯಲ್ಲಿ. ಅದು ತಂದು ನಿಲ್ಲಿಸಿದ್ರೆ ನೀವು ಅದನ್ನು ಒಂದು ಸ್ಟಾಕ್ ಮಾಡಿದರೆ ಅದು 1 ದಿವಸಕ್ಕೆ ಮಾತ್ರ, ಮತ್ತೆ ಮರು ದಿವಸಕ್ಕೆ ಅದರ ಅನ್ಫ್ರೆಶು. ಮತ್ತು ಅದು ಶಾಸ್ತ್ರೀಯ ಅಂದರೆ ವಿಜ್ಞಾನದ ದೃಷ್ಟಿಯಿಂದ. ಇನ್ನೊಂದು ದೃಷ್ಟಿಯಿಂದ ಯಾವಾಗ ಒಂದು ಕಡೆ ಸಂಗ್ರಹ ಆಗುತ್ತೆ ಅದರಲ್ಲಿ ಹುಳ ಬೆಳಿಲಿಕ್ಕೆ ಶುರುವಾಗುತ್ತೆ.
ನಾನು ಈ ಕೆಲವೊಮ್ಮೆ ಅನ್ನೋದು, ಹುಳ ಬೆಳೀತಾ ಇದೆ ಅಂದರೆ ನೀವು ನೀರು ಕುಡಿತಾ ಇದ್ದೀರಿ ಅಂತ ಅರ್ಥ. ಒಂದು ವಾರ ಅದ್ರದ್ದು ಹುಳ ಬೆಳೀತಿಲ್ಲ ಅಂದರೆ ನೀವು ನೀರು ಕುಡಿತಾ ಇಲ್ಲ, ವಿಷ ಕುಡಿತಾ ಇದ್ದೀರಿ ಅಂತ ಅರ್ಥ. ಹೌದಾ ಅಲ್ವಾ? ಯೋಚನೆ ಮಾಡಿ. ಎಕ್ಸಾಕ್ಟ್ಲಿ. ಹೌದು. ಇವತ್ತು ನಾವು ಅಂಗಡಿಯಲ್ಲಿಟ್ಟು ತಿಂಗಳಾನ್ಗಟ್ಲೆ ಇದ್ರೂ ಅದ್ರಲ್ಲಿ ಒಂದು ಹುಳ ಬೆಳೀಲಿಲ್ಲ ಅಂದರೆ ಅದು ನೀರು ಹೌದಾ? ನಾವು ವಿಷ ಕುಡಿತಾ ಇದ್ದೇವೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ಗೇನಂದ್ರೆ ಕ್ಲೀನ್ ಉಣ್ಕೊಂಡಿದೀವಿ ನಾವು, ಅಲ್ಲಿ ಕಾಣಲ್ಲಲ್ಲ ಬಾಟ್ಲಿಯಲ್ಲಿ ಆ ಕ್ಲೀನ್. ನಿಜವಾಗಿ ಕ್ಲೀನ್ ಅದಲ್ಲ. ನೀವು ಅದನ್ನು ಒಂದು ದಿವಸ ತೆಗೆದು ಇಟ್ಟ ಮೇಲೆ ಆ ನೀರಲ್ಲಿ ಪಾಚಿ ಹತ್ತತ್ತೆ ಅಂದರೆ ಅದು ಜೀವಂತ ಅಂತ ಅರ್ಥ. ಆ ಜೀವಂತದ ನೀರಿನಲ್ಲಿ ದುಷ್ಟಶಕ್ತಿಗಳು ಸೇರ್ಕೊಳ್ಳುತ್ತೆ. ಆದ್ರಿಂದ ಅದನ್ನು ಚೆಲ್ಲಿ ಹೊಸ್ತು ಹಾಕೊಳ್ಳಿ ಅಂತ ಹೇಳಿದ್ದಷ್ಟೇ ಬಿಟ್ಟರೆ, ನೀರು ಅವ್ರ ಮನೆಯದ್ದು ಈಗ ನೋಡಿ, ಬಡವರ ಮನೆ ನೀರು ಮಾತ್ರ ಚೆಲ್ಲಿ ಶ್ರೀಮಂತರ ಮನೆ ನೀರು ಚೆಲ್ಲಬೇಡಿ ಅಂತ ಹೇಳಿದಾರ? ಎಲ್ಲಿದ್ರು ನೀರು ಚೆಲ್ಲಿ ಹೇಳಿದ್ದು. ಬಡವರ ಮನೆಯಲ್ಲಿ ಏನಾದರೂ ತುಪ್ಪ ಅಥವಾ ಎಣ್ಣೆ ಇದ್ರೆ ಚೆಲ್ಲಿ ಹೇಳಿದಾರ? ಇವರು ಅದನ್ನು ಸೀದಾ ತಂದು ವರ್ಗಗಳಿಗೆ ಜೋಡಿಸ್ಬಿಡ್ತಾರೆ. ನಿಮ್ಮ ಮನೆಯ ತುಪ್ಪ ಚೆಲ್ಲಲ್ಲ, ನಮ್ಮ ಮನೆಯಲ್ಲಿ ನೀರು ಚೆಲ್ತೀರಿ ಅಂತ. ಎಲ್ಲೂ ತುಪ್ಪ ಚೆಲ್ಲಬೇಡಿ, ಎಲ್ಲೂ ನೀರು ಚೆಲ್ಲಿ. ಎಲ್ಲ ಕಡೆ ನೀರು ಚೆಲ್ಲಬೇಕು. ಬೇಡ, ಅದೊಂದು ಹೊಸ್ತು ಬರಲಿ. ಈಗ ಕೆಲವು ಊರುಗಳಲ್ಲಿ 10 ದಿವಸಕ್ಕೊಮ್ಮೆ ನೀರು ಬರುತ್ತೆ. ಅಂಥ ಸಂದರ್ಭ ಏನು ಹೇಳ್ತಾರೆ ಅಂದರೆ, ನೀವು ಅಂಥ ಸಂದರ್ಭ ಮುಟ್ಟಬೇಡಿ. ಅದನ್ನು ಒಂದು ಮೂಲೆಯಲ್ಲಿ ನಿನ್ನೆ ದಿವಸ ತೆಗೆದಿಟ್ಟದ್ದಿದ್ರೆ ಇನ್ನು 1 ವಾರಕ್ಕೆ ಬೇಕದು, ನೀವು ಚೆಲ್ಲಿದ್ರೆ ಇನ್ನು 1 ವಾರ ಬಿಟ್ಟ ಮೇಲೆ ಬರೋದು. ಅಂಥ ಸಂದರ್ಭ ಚೆಲ್ಲಿ ಅಂತ ಹೇಳಲಿಲ್ಲ. ಅವರಿಗೂ ಸಾಮಾನ್ಯ ಜೀವನದ ಪರಿಚಯ ಇದೆ, ಅಂದ್ರೆ ಸಾಮಾಜಿಕ ಕಳಕಳಿನೂ ಇದೆ, ಇದ್ದೇ ಶಾಸ್ತ್ರೀಯ ಹಿನ್ನೆಲೆ. ಅದರಿಂದ ಆಗಬಹುದಾದ ಅಪಾಯವನ್ನ ಎಲ್ಲಿ ಹೆಚ್ಚಿದೆಯೋ ಅದನ್ನ ಆದಷ್ಟು ದೂರ ಮಾಡಲಿಕ್ಕೆ ಕೆಲವು ನಿಯಮಗಳನ್ನು ಹೇಳಿದ್ದಾರೆ ಅಷ್ಟೇ. ಹಾಗಾಗಿ ಆಹಾರ ತಿನ್ನುವುದರಿಂದ ಸಾಯ್ತಾರೆ ಅಂತ ಹೇಳಲಿಲ್ಲ. ಅಥವಾ ನೀರು ಚೆಲ್ಲುವುದು ಅನ್ನೋದು ಏನೋ ಅವರಿಗೆ ಕಮ್ಮಿ ಬೆಲೆ ಇದ್ದು ಅದಕ್ಕೋಸ್ಕರ ಚೆಲ್ತಾರೆ, ಅವರಿಗೆ ಜಾಸ್ತಿ ಬೆಲೆ ಇದ್ದು ವಸ್ತುಗಳನ್ನು ಇಟ್ಕೊಳ್ತಾರೆ. ಈ ಶಬ್ದಗಳ ಬಳಕೆ ಒಂಥರ ವಿಚಿತ್ರ ಅರ್ಥದಲ್ಲಿ ಬಳಸ್ತಾರೆ, ತುಪ್ಪ ನೀರು ಅಂತ. ಆದರೆ ನಿಜವಾಗಿ ಅದರ ಒಳಗಿನ ಆಂತರ್ಯ ಇರುವುದು ಅದು ಪ್ರೆಷಿಯಸ್ಸು. ಯಾಕೆಂದರೆ ಆ ಪದಾರ್ಥಗಳನ್ನು ತಯಾರಿಸಲಿಕ್ಕೆ ಬಹಳ ಕಾಲ ಬೇಕಿತ್ತು. ಮತ್ತು ಅದು ಎಂದೂ ಮೈಲಿಗೆ ಆಗುವುದಿಲ್ಲ. ಅದರಲ್ಲಿ ಈ ನೀರಿನ ಹಾಗೆ ಅಬ್ಸರ್ವ್ ಮಾಡುವ ಶಕ್ತಿ ಇಲ್ಲ. ಅಭಿಮಂತ್ರಣೆ ಮಾಡಬಹುದು. ಈಗ ಬಹಳ ಕಾಲ ಇಡ್ಲಿಕ್ಕಾಗದೇ ಇರುವಂತಹ ವಸ್ತುಗಳನ್ನು ಕೆಲವೊಂದು ಸರ್ತಿ ತುಂಬ ದಿವಸ ಜಪ ಮಾಡಬೇಕು ಅಂತಂದಾಗ ತುಪ್ಪವನ್ನು ಹೇಳ್ತಾರೆ. ಆದರೆ ಅದನ್ನು ಯಜ್ಞಾದಿಗಳಿಗೆ ಬಳಸಲಿಕ್ಕೆ ಹೇಳ್ತಾರೆ ಹೊರತು ನೀವು ಅದನ್ನು ಆಮೇಲೆ ಮಾಮೂಲಾಗಿ ಹೆಂಗೆ ಬೇಕಾದರೂ ಹಂಗೆ ಯೂಸ್ ಮಾಡಿ ಅಂತ ಹೇಳಲ್ಲ. ಅದು ಹೋಮದಲ್ಲಿ ಹಾಕಿದರೆ ಅದರ ಪರಿಣಾಮ ನಮಗೆ ಕಾಣುತ್ತೆ. ಅದೇ ಗ್ರಹಣದ ಬಗ್ಗೆ ನಾವು ಮಾತಾಡಬೇಕಾಗಿದ್ದು 2 ವಿಷಯ. ಒಂದು ಆಹಾರ, 2ನೇದು ಪದಾರ್ಥಗಳನ್ನು ಎಸೆಯುವುದು ಅಥವಾ ಇಟ್ಕೊಳ್ಳೋದು ಯಾಕೆ ಅಂತ. 2ಕ್ಕೂ ನಾವು ಹೆಚ್ಚು ಕಮ್ಮಿ ನೋಡಿದ್ವಿ ಅನಿಸುತ್ತೆ. ಈ ತೀರ್ಥ ಅನ್ನೋದನ್ನು ನಾವು ದೇವಸ್ಥಾನದಲ್ಲಿ ತಗೋತೀವಿ, ಅದರಲ್ಲಿ ಕರ್ಪೂರ ಯಾಕೆ ಹಾಕ್ತಾರೆ? ಇವತ್ತು ಬಳಸುವಂಥದ್ದು ಕರ್ಪೂರವೇ ಆಗಿರಲ್ಲ, ಅದು ಪೆಟ್ರೋಲಿಯಂ ಪ್ರಾಡಕ್ಟ್. ಅದು ಹೌದಾ? ಶುದ್ಧವಾದ ಪಚ್ಚ ಕರ್ಪೂರ ಅನ್ನೋದು ಒಂದು ಮರದ ಗೋಂದು. ಅದು ಸಾಮಾನ್ಯ ನಮಗೆ ಅಫಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮತ್ತು ತೀರ ಉತ್ತರ ಭಾರತದ ಕೆಲವು ಪ್ರದೇಶಗಳಲ್ಲಿ ಕರ್ಪೂರದ ಗಿಡ, ಅದರಲ್ಲಿ ಈ ರಬ್ಬರ್ ಬಂದ ಹಾಗೆ ಸಿಗುವಂಥ ಒಂದು ಗೋಂದು, ಲವಣಪುರಿಯಲ್ಲೆಲ್ಲ ಅಂಥ ಜಾಗದಲ್ಲಿ ಸಿಗುವಂಥದ್ದು. ಅಂಥ ಪದಾರ್ಥಗಳ ಬಳಕೆಯ ಬಗ್ಗೆ ಈಗ ನೋಡಿ, ಆಯುರ್ವೇದದಲ್ಲಿ ನಿಮಗೆ ತಲೆನೋವು ಅಥವಾ ಇಂಥದ್ದು ಏನೇ ಆದರೂ ಅವ್ರಿಗೆ ಬಳಸುವ ಏನೇ ಬಾಂಬುಗಳಿದ್ರು, ಅದು ಜಂಡು ಬಾಂಬ್ ಇರ್ಬೋದು, ಅಮೃತಾಂಜನ ಏನೇ ಇದ್ರು, ಅದರಲ್ಲಿ ಪ್ರಧಾನವಾದ ಬಳಕೆ ಕರ್ಪೂರ. ನೀವು ಕರ್ಪೂರ ಮಾತ್ರ ಕೇಳಿದ್ರಿ, ವಸ್ತುತಃ ಕೇಸರಿ 10-12 ಬಗೆಯ ಬೇರೆ ಬೇರೆ ಪದಾರ್ಥಗಳನ್ನು ಹೇಳ್ತಾರೆ. ನೀವು ಬಹುಶಃ ಅದೇ ಒಂದು ವಿಷಯದಲ್ಲಿ ತುಂಬ ಚರ್ಚೆ ಮಾಡಿ ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ. ಕಂಕುಷ್ಠ, ಲಾವಂಚ, ಆಮೇಲೆ ಕೇಸರಿ, ಕರ್ಪೂರ, ಓವರಾಲ್ ಅದೆಷ್ಟು ಪದಾರ್ಥಗಳನ್ನು ಎಲ್ಲವೂ ಕೂಡ ಔಷಧೀಯ ಗುಣಗಳಿಂದ ದೇಹಕ್ಕೆ ಒಂದು ಪುಷ್ಟಿಯನ್ನು ಕೊಡುವಂಥದ್ದು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥದ್ದು. ಇನ್ನೂ ಸ್ಥೂಲವಾಗಿ ಹೇಳಬೇಕು ಅಂತಂದರೆ ಒಂದು ದೇಹದಲ್ಲಿ ಒಂದು ಸರ್ತಿ ಜಾಗೃತಿ. ತೀರ್ಥ ಕುಡಿದ ಮೇಲೆ ನಮಗೆ ಒಂದು ಅನುಭವ ಏನು ಅಂದರೆ, ಒಂಥರ ದೇಹದಲ್ಲಿ ಎಲ್ಲ ಕಡೆಯಿಂದ ಒಂದು ಎನರ್ಜಿ ಪಾಸ್ ಆದಾಗ ಆಕ್ಟಿವ್ನೆಸ್ ಬರುತ್ತೆ. ಆ ದೃಷ್ಟಿಯಿಂದಲೂ ಕೂಡ ಬರೀ ಗಂಧವನ್ನು ನಾವು ಹೇಳುವುದಾದರೆ, ಗಂಧ ದೇಹದಲ್ಲಿ ಉಷ್ಣವನ್ನು ಗಟ್ಟಿ ಮಾಡುತ್ತೆ. ಅದು ಉಷ್ಣ ಪದಾರ್ಥ. ದೇಹದಲ್ಲಿ ಟೆಂಪ್ರೇಚರ್ ಸರಿಯಾಗಿ ಇಡೀ ದಿವಸ ಏನೂ ಬೇರೆ ಥರದ ಪ್ರಾಬ್ಲಮ್ ಬರದಂತೆ ನಮ್ಮನ್ನು ರಕ್ಷಿಸಲಿಕ್ಕೆ ಗಂಧ ಸಹಕಾರಿ. ಹಾಗಾಗಿ ಅದು ಗಂಧವು ಕೂಡ ಅದರಲ್ಲಿ ಸೇರಿಸ್ತಾರೆ. ಕರ್ಪೂರವು ಅದೇ ಥರದ ಒಂದು ದೇಹದಲ್ಲಿ ತಣ್ಣಗಾಗ್ಲಿಕ್ಕೆ ಬಿಡಲ್ಲ. ಈಗ ಅದೇ ತೀರ್ಥನ ಆಹಾರಕ್ಕೆ ಹಾಕೋದು. ಆಹಾರಕ್ಕೆ ಹಾಕೋದು ಯಾಕೆ ಅಂತಂದರೆ, ಪದಾರ್ಥವನ್ನು ಭಗವಂತನಿಗೆ ನಿವೇದಿಸಿದ್ದೇವೆ ಅಂತ. ಇದು ಅವನ ಮೈಯಿಂದ ಇಳಿದು ಬಂದ ಪದಾರ್ಥ. ಇದು ಶಾಸ್ತ್ರೀಯ ಹಿನ್ನೆಲೆ. ಹೌದು, ಶಾಸ್ತ್ರೀಯ ಹಿನ್ನೆಲೆ. ಅವನ ರೂಪಗಳನ್ನು ಹೊತ್ತು ನಿಂತಿದೆ ಅಂತ.
ಇದರಲ್ಲಿ ನೀವು ವೈಜ್ಞಾನಿಕವಾಗಿ ಏನು ಅಂಥದ್ದು ಅಂದರೆ ಆ ಪ್ರಮಾಣದಲ್ಲಿ ತೀರ್ಥ ತಗೊಂಡಾಗ ಏನು ಪರಿಣಾಮ ಇರುತ್ತೋ ಅದು ಆಹಾರದಲ್ಲಿ ಬಿದ್ದಾಗಲೂ ಆ ಶುಚಿ ಆಗುತ್ತೆ. ಶುಚಿಯ ಪದಾರ್ಥ ಅನ್ನೋದು ಕೆಲಸ ಮಾಡಿಯೇ ಮಾಡುತ್ತೆ. ಅದು ಬಿಟ್ಟರೆ ನೀವು ಇಡೀ ಪದಾರ್ಥವನ್ನು ನೀವು ತೀರ್ಥದಲ್ಲೇ ಮುಳುಗಿಸಿಟ್ಟು ತಿನ್ಬೇಕು ಅಂತ ಹೇಳ್ಬೇಕು. ಆಮೇಲೆ ಶುಚಿ ಅಂದ್ರೆ ಕ್ಲೀನು ಅಂತ ಹೇಳೋದಾದ್ರೆ ಅದರ ಅಭಿಪ್ರಾಯ ಶುಚಿ ಅನ್ನೋದರ ಜೊತೆಗೆ ಒಂದು ಭಗವತ್ ಸನ್ನಿಧಾನದ ಪ್ರಜ್ಞೆ ಜಾಗೃತ ಆಗ್ಲಿಕ್ಕೆ ತೀರ್ಥ ಹಾಕೋದು ಅಂತ ಇಟ್ಕೊಳ್ಬೇಕಷ್ಟೆ. ಕಾಗೆ ಹಾಗೆ ಒಳಕ್ಕೆ ಹೊಕ್ಕಿದ್ದಕ್ಕೆ ಅನರ್ಥ ಆಗುದಲ್ಲ. ಕಾಗೆ ಹೊಕ್ಕು ಹೋಯ್ತು ಅಂದ್ರೆ ಅನರ್ಥ ಆಗ್ಲಿಕ್ಕಿದೆ, ಎಚ್ಚರಿತ್ಕೋ ಅನ್ನೋ ಸೂಚನೆ ಅದು. ಸಿಗ್ನಿಫಿಕೆನ್ಸ್ ಏನೋ ನಾವು ಮಾಡಿದ್ರಲ್ಲಿ ಅನರ್ಥ ಇದೆ, ತಪ್ಪಿದೆ, ಸಂಪಾದನೆ ದಾರಿ ತಪ್ಪಿರಬಹುದು, ಅಥವಾ ಕೆಟ್ಟ ಉದ್ದೇಶದಿಂದ ಒಂದು ಸಂಪಾದನೆ ಮಾಡಿದ್ದನ್ನು ಇವತ್ತು ಈಗ ಯಾವುದೋ ಕೆಲಸಕ್ಕೆ ಬಳಸಿ ಅದು ಮನೆಯಲ್ಲಿ ಅನರ್ಥಕ್ಕೆ ಕಾರಣ ಆಗಿರಬಹುದು. ಶುಭಾಶುಭ ಫಲಸೂಚಕವಾಗಿ ಈ ಪ್ರಾಕೃತಿಕ ಕೆಲವು ಪಕ್ಷಿಗಳು ಪ್ರಾಣಿಗಳು, ಈಗ ಗೂಬೆ ಕೆಲವೊಮ್ಮೆ ಬರುವುದು ಅಂತಿದೆ. ಬೆಕ್ಕು ಮನೆಯಲ್ಲಿ ಎಲ್ಲಿ ಓಡಾಡಿದ್ರು ಏನನ್ನಲ್ಲ,